ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 16ರ ಬದಲು ಇಂದೇ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಪರಿಷತ್ನ ಉಪಸಭಾಪತಿಗೆ ಹೊರಟ್ಟಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಬಸವರಾಜ ಹೊರಟ್ಟಿ ಅವರು. ಸಿಎಂ ಮನೆಯಿಂದ ಬೇಸರದಲ್ಲೇ ಬಸವರಾಜ ಹೊರಟ್ಟಿ ಅವರು ಬಂದಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡಿರಬಹುದು. ಸೊ ವಿಧಾನಸೌಧದ ಕಚೇರಿಯಲ್ಲಿ ಸಿಎಂ ಜೊತೆ ಸಾಕಷ್ಟು ಮಾತುಕತೆ ಆಯಿತು, ಮನವೊಲಿಕೆ ಪ್ರಯತ್ನ ಕೂಡ ಆಯಿತು. ಸಿಎಂ ಶಿವಕುಮಾರ್ ಮನವೊಲಿಕೆ ಬಳಿಕ ಇಂದೇ ರಾಜೀನಾಮೆಯನ್ನ ಕೊಟ್ಟಿದ್ರು. ಬಹಳ ಬೇಸರದಿಂದ ಹೇಳ್ತಾ ಇದ್ರು. ಸೊ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಅವರು ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಇನ್ನೊಂದ್ ಕಡೆಯಲ್ಲಿ ನಾನು ರಾಜೀನಾಮೆ ಸದ್ಯ ಕೊಡಲ್ಲ, ಆಗಸ್ಟ್ 14ಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಡನ್ ಆಗಿ ಇವತ್ತು ಕೊಟ್ಟಿರುವಂತದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜಕೀಯ ವಲಯದಲ್ಲಿ. ಕಾರಣ ಸಾಕಷ್ಟು ಸುದೀರ್ಘವಾದಂತಹ ರಾಜಕೀಯ ಒಂದು ಹಿನ್ನೆಲೆ ಇರುವಂತಹವರು ಬಸವರಾಜ ಹೊರಟ್ಟಿ ಅವರು. ಯಾಕಂತ ಹೇಳಿದ್ರೆ ಸಭಾಪತಿ ಸ್ಥಾನದಲ್ಲಿ ಸಾಕಷ್ಟು ಬಾರಿ ಕೆಲಸವನ್ನ ಮಾಡಿದವರು. ಅವರ ವಿರುದ್ಧವಾಗಿ ಯಾವುದೇ ಕೂಡ ಅವ್ಯವಹಾರ ಆಗಿರ್ಬೋದು, ಭ್ರಷ್ಟಾಚಾರ ಇದ್ಯಾವುದು ಕೂಡ ಕಂಡು ಬರಲಿಲ್ಲ. ಸೊ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ, ಒಂದೇ ರಾಜೀನಾಮೆಯನ್ನು ಕೊಡಬೇಕು ಅಂತ. ಸಾಕಷ್ಟು ಮನವೊಲಿಕೆ ಪ್ರಯತ್ನ ಕೂಡ ಆಯಿತು. ಆ ನಂತರ ಅವರು ಬಹಳ ಬೇಸರದಿಂದ ಹೇಳ್ತಾ ಇದ್ರು, ಇದೇ ಫಸ್ಟ್ ಟೈಮ್ ಅಪ್ಪ ಈ ತರ ಎಲ್ಲ ಆಗ್ತಾ ಇದೆ, ಹಿಂದೆಂದೂ ಕೂಡ ಪರಿಷತ್ನಲ್ಲಿ ಹೀಗೆಲ್ಲ ಬೆಳವಣಿಗೆ ಆಗ್ಲಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೆ ಬಹಳ ಬೇಜಾರು ತಂದಿಟ್ಟಿದೆ. ಇನ್ನೊಂದ್ ಕಡೆಯಲ್ಲಿ ಆಗಸ್ಟ್ 14ಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಸಡನ್ ಈಗ ಬೆಳವಣಿಗೆ ಆಗ್ತಾ ಇರುವಂತದ್ದು ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಭಾಪತಿ ಸ್ಥಾನ